ಇವತ್ತಂತೂ ಫ್ರೀದಾಗ ಊಟ ತಿನ್ನಕಂತ ಹೋಗಿ ಹಿಂಗಾಗುತ್ತಂತ ಅನ್ಕೊಂಡಿರ್ಲಿಲ್ಲ. ಏನು ಅಂತ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. 75 ಡೇಸ್ ಡೈಲಿ ವಿಡಿಯೋ ಚಾಲೆಂಜ್ ನ ಇವತ್ತು 9ನೇ ದಿನ. ಇವತ್ತು ಫ್ರೀ ಊಟದ ಕರೆ ಓಲೆ ಬಂದಿತ್ತು ಅಂತ ರೆಡಿ ಆಗಿನಿ. ನಾವ್ ಒಬ್ನೇ ತಿಂದ್ರೆ ಹೆಂಗ್ ಹೇಳ್ರಿ. ನಮ್ ರಾಣಿಗೂ ಮಸ್ತ್ ಮಾಲ್ ಹೊಡಿಸಿ BLD ಮುಂದಾದು ಸೀದಾ ಬೀರೂನ್ ಹತ್ರ ಬಂದಿನಿ ಚಾ ಕುಡಿಲಕ. ಅಲ್ಲಿಂದ ನಮ್ DJ ಸಿಂಗರ್ ಎತ್ತಾಕೊಂಡು ಸಪಾಸಟ್ ಮಾಡಕ್ ಹೊಂಟಿವಿ. ಹಂಗೆ ಅಣ್ಣನು ಜಾಯ್ನ್ ಆಗೇ ಬಿಟ್ಟ ನೋಡ್ರಿ. ಅಲ್ಲ ಅಲ್ಲಿ ಖಾಲಿ ಆಗಂಗಲ್ ಬಾ ಅಂತ ಅವಸರದಾಗ ಹೊಂಟ್ರೆ ಟ್ರೈನ್ ಕಾಕ ಅಂತೂ ಫುಲ್ ಎತ್ತಿನ ಗಾಡಿಕಿನ ಸ್ಲೋ ತಗೊಂಡ್ ಹೊಂಟಾನ. ಇವತ್ತು ನಿಮ್ ಬೈಗೆ ಯಾರು ತಡಿಲಕ್ಕಾಗಲ್ಲ. ತಲಿ ಮೇಲೆ ತಲಿ ಬೀಳಿ ಇವತ್ ಸಪಾಸಟ್ ಮಾಡೇ ತಿರ್ತೀನಿ ಅಂತ ನಡ್ಕೋತೆ ಹೊಂಟಿನಿ. ಹಂಗೆ ಬರುವಾಗ ಸ್ವಲ್ಪ ಸಸ್ತಾನಸ ಮಾಡಿ ಸೀದಾ ದೇಬೇರಿ ಬಂದಿವಿ. ಇಲ್ಲಿ ಯಾಕಪ್ಪ ಅಂದ್ರೆ ಅಣ್ಣನ ಮದ್ವೆ ಸಲುವಾಗಿ ದೇವ್ರು ಮಾಡಿದನ್ರಿ. ಸುಮ್ಮನೆ ರೀಪಾ ಮತ್ ನಿಜ ಅನ್ಕೋಬೇಡಿ. ಅದಕ್ಕೆ ಬಂದು ಕುಂತೆ ಬಿಟ್ಟಿವಿ ಊಟಕ್ಕೆ ಎಲ್ರು. ಹಂಗೆ ಸಪಾಸಟ್ ಮಾಡೇ ಬಿಡೋದು. ಅಲ್ಲರಿ ಕುತ್ತಿಗೆ ಬರಂಗ್ ತಿಂದು ಹಿಂಗ ನಿಂತಾರ ನೋಡ್ರಿ. ಅರೆ ಯಾವ ಮೂಡ್ದ ಹೊಂಟ್ರಪ್ಪ ಇವ್ರು. ಆಮೇಲೆ ಒಳಗ್ ಬಂದು ಹೊರಗಿಂದಾನೆ ದೇವ್ರಿಗೆ ಬೇಡ್ಕೊಂಡು ಸೀದಾ ಮನಿಗ್ ಬಂದ್ ನೋಡಿದ್ರೆ ಬಾಳ್ ಮಿಸ್ ಮಾಡ್ಕೋತಾ ಇದ್ರಿಯಲ್ಲ. ಬಂದಾರ ನೋಡ್ರಿ ಸ್ವೀಟಿ ಕ್ಯೂಟಿ. ನಮ್ ಸ್ವೀಟ ಅಂತೂ ಫುಲ್ ಸಿಟ್ಟಾಗ್ಯದ ನನ್ ಮೇಲೆ, ಮಾತಾಡ್ತಾನೆ ಇಲ್ಲ. ಆಮೇಲೆ ಮಲ್ಕೊಂಡವ ಒಮ್ಮೆ 9ಕ್ಕೆ ಎದ್ದೀನಿ. ಅದು ಹಸುವಾಗಿಂದ ಅಡುಗೆ ಮಾಡ್ಬೇಕು ಅಂದ್ರೆ ಗ್ಯಾಸೇ ಖಾಲಿ ಆಗಿದೆ. ಅದನ್ನೆಪ್ಪ ಇಟ್ಕೊಂಡು ಚಿಕನ್ ರೋಲ್ ತಿನ್ನಕ್ ಬಂದಿನಿ. ನೋಡ್ರಿ ಖುಷಿ ಮುಖದ ಮೇಲೆ ಎದ್ದು ಕಾಣ್ತಾ ಇದೆ. ಹಾ ಬಂದೇ ಬಿಡ್ತು. ಅದನ್ನ ತಿಂದು ನೋಡಿದ್ರೆ ಫಸ್ಟ್ ಏನು ತಿಳಿಲೇ ಇಲ್ಲ. ನೆಕ್ಸ್ಟ್ ಟೈಮ್ ತಿಂದ್ರೆ ಚಂದ ಇಲ್ಲ ರೀಪಾ. ಸುಮ್ನೆ ರೊಕ್ಕ ಹಾಳ. ಅದೇ ರೊಕ್ಕದಾಗ ಅರ್ಧ ಕೆಜಿ ಚಿಕನ್ ಬರ್ತಿತ್ತು ನೋಡ್ರಿ. ಹಂಗೆ ಬರುವಾಗ ಸ್ವೀಟಿ ಕ್ಯೂಟಿಗೆ ಚಿಕನ್ ತಂದೆ. ಕೇಳ್ರಿ ಇವತ್ತಿನ ಥಾಟ್ಸ್. ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ಊಟ ತಿನ್ನಲು ಟೈಮ್ ಸಿಗದ ಹಾಗೆ ಬೆಳೆದು ನಿಲ್ಲುವುದೇ ನಿಜವಾದ ಸಾಧನೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.